ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಮ್ಮ ಕಾಲೇಜಲ್ಲಿ ಪೆಟ್ ಶೋ ಇದೆ. ಲೈಕ್ ಮಲ್ನಾಡ್ ಎಕೋ ಕ್ಲಬ್ ಅವರು ಆರ್ಗನೈಸ್ ಮಾಡಿರೋ ಶೋ ಇದು. ಸೊ ಎವ್ರಿ ಇಯರ್ ಮಾಡ್ತಾರೆ. ಆ್ಯಂಡ್ ಹಂಗೆ ನಿಯಾನ್ ಲೈಟ್ಸ್ ಎಲ್ಲ ಪೇಂಟ್ ಮಾಡ್ತಾರೆ. ಆ್ಯಂಡ್ ಅದು ಇರುತ್ತೆ. ಸೊ ಹೆಂಗಿರುತ್ತೆ, ಲೈಕ್ ನಾವು ಇಂಟರ್ನ್ಶಿಪ್ ಆದಮೇಲೆ ಹೋಗ್ತಾ ಇರೋದಲ್ವ, ಬನ್ನಿ ಈ ಪೆಟ್ ಶೋ ಹೆಂಗಿರುತ್ತೆ. ತುಂಬ ಜನ ಅವ್ರು ಸಾಕಿರೋ ನಾಯಿನ, ಬೆಕ್ಕು ಆ್ಯಂಡ್ ನಾಯಿನೂ ಲೈಕ್ ಅದು ಹೇಳ್ದಂಗೆ ಕೇಳೋದು ಮಾಡೋದು ಎಲ್ಲ ನಿಮಗೆ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ. ಸ್ಟೇ ಟ್ಯೂನ್ ಫಾರ್ ಮೈ ವ್ಲಾಗ್. ಇದ್ದೀನಿ ಇವಾಗ. ಸೊ ಸೀನಿಯರ್ಸನ್ನೇ ನಮ್ಮ ಬ್ಯಾಚವ್ರು ಯಾರು ಅಷ್ಟಿಲ್ಲ. ಯು ನೋ ದಟ್ ವಿ ಆರ್ ಡೂಯಿಂಗ್ ಇಂಟರ್ನ್ಶಿಪ್ ಅಂತ. ಸೊ ನಾನು ನನ್ನ ಫ್ರೆಂಡು ಹೋಗ್ತಾಯಿದ್ದೀವಿ ಇಲ್ಲಿ. ಅಲ್ಲಿ ನನ್ನ ಫ್ರೆಂಡ್ ಅಮೂಲ್ಯ ವಾಟ್ಸ್ಕಂದ್ಯಾ, ನನ್ನ ಫ್ರೆಂಡ್ ಅಮೂಲ್ಯ ಪಟೇಲ್ ಬಂದಿದ್ದಾಳೆ. ಅವಳು ಸ್ಯಾಂಡಿನ ಕರ್ಕೊಂಡು ಪೆಟ್ ಶೋ ಇದೆ. ಎಲ್ಲರೂ ಸಿಜು ಗಿಜು ಏನೇನೋ ನೇಮ್ ಹಿಡ್ಕೊಂಡು ಒಬ್ಬರು ಕರ್ಕೊಂಬತ್ತಿರ್ತಾಳೆ. ನೋಡಿ ಮಿಯೋ ಸಬ್ಸ್ಕ್ರೈಬ್ ಮಾಡಬೇಡಿ. ಯಾರವ್ರೆ ಚಾಲೆಂಜಸ್ ವಿಡಿಯೋಸ್ ಮಾಡ್ರಿ. Okay, let's start the official function. Vakratunda Mahakaya Suryakoti Samaprabha Nirvignam Kurme Deva Sarvakari Susamya. With the blessings of the God, we welcome you all to Eternity's Pet Show, where compassion meets creativity and community comes together. Now it's time to welcome our chief guest to this event, whose presence to the Pet Show 2025. All of you are ready to say, when the pet comes, please, ಏನಾದ್ರು pets ಎದುರುಕೊಂಡ್ರೆ please maintain some discipline. ಅಂದ್ರೆ Okay, thank you. Let's continue the show. ಒಂದು ಪ್ರೀತಿ ಕೊಟ್ಟಿದ್ದೀನಿ, 2 ಟೈಮ್ ಕೊಟ್ಟಿದ್ದೀನಿ, 3 ಅವನಿಗೆ ಹುಟ್ಟದ ಬಗ್ಗೆ ಗಮನಿಸ್ತೀನಿ. ನನಗೆ ನಮ್ಮಮ್ಮನ್ನ ಬಿಟ್ಟರೆ ನೆಕ್ಸ್ಟ್ ತುಂಬ ಪ್ರೀತಿ ಮಾಡಿರೋದು ಅಂದರೆ ಇವನೇ ಅನಿಸುತ್ತೆ. ಎಲ್ಲದೂ ಚಿಕ್ಕ ಚಿಕ್ಕ ಮಾಡಿ ಡಿಪಾರ್ಟ್ಮೆಂಟ್ ಸಿವಿಲ್. ಹಿಂಗಾಗಿ ಇವಳ ಹೆಸರು ಬಂದ್ಬಿಟ್ಟು ಸಿರಿ ಅಂತ. ಇವಳು ನಾನು ಸಾಕಿಲ್ಲ, ಅಂಕಲ್ ಮತ್ತೆ ಆಂಟಿ ಸಾಕಿದ್ದಾರೆ. ಬಟ್ ಆಕ್ಚುಲಿ ಇವಳು ತುಂಬಾನೇ ಪೊಸೆಸಿವ್, ಯಾರ ಹತ್ರನೂ ಹೋಗಲ್ಲ. ಅಂದ್ರೂ ಇವತ್ತು ನನ್ನ ಹತ್ರ ಬಂದಿದ್ದಾಳೆ. ನಾಯಿ ಅಂತ ಅಂದ್ರೆ ನಾವು ಅದನ್ನ ನೋಡ್ಕೊಬೇಕು, ಜೀವನಕ್ಕೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಬಂದ್ಮೇಲೆ ಫ್ಯಾಮಿಲಿ ಮೆಂಬರ್ ಅನ್ನೋದಕ್ಕಿಂತ ಫ್ಯಾಮಿಲಿಗೆ ಒಂದು ನೀಡಾಗಿದ್ದಾಳೆ ಅವಳು. ನಾವು ನಮ್ಮ ಅಂಕಲ್ ಆಂಟಿನ ಎಷ್ಟು ನೋಡ್ಕೊಂತೀವಿ ಅದಕ್ಕಿಂತ ಹೆಚ್ಚಾಗಿ ಇವಳು ನೋಡ್ಕೊಂತಾಳೆ. ಆಕ್ಚುಲಿ ಅವ್ರಿಗೆ ಸ್ವಲ್ಪ ಓಡಾಡಕ್ಕೆ ಹಿಂಸೆ ಆಗುತ್ತೆ, ಅಂದ್ರೂ ಇವರೇ ತುಂಬಾ ಅವ್ರನ್ನ ಕೇರ್ ಮಾಡ್ತಾ ಇರ್ತಾಳೆ. ಆಕ್ಚುಲಿ ಹಸ್ಕಿನ ಸಾಕೋದು ಅಂತಂದ್ರೆ ಅಷ್ಟೊಂದು ಈಸಿ ಅಲ್ಲ. ಅದು ಈ ತರ ಸಿಚುಯೇಷನ್ ಅಲ್ಲಿ ಮೀನ್ಸ್ ವೆದರ್ ಅಷ್ಟೊಂದು ಕಂಡೀಷನ್ ಮಾಡಲ್ಲ. ಬಟ್ ಅವರು ತುಂಬಾನೇ ಕೇರ್ಫುಲ್ ಆಗಿ ಸಾಕಿದ್ದಾರೆ. ಇವಳು ಹಂಗೆ ಸಾಕ್ತಾರೆ. ಥ್ಯಾಂಕ್ ಯು ವೆರಿ ಮಚ್.
the way I'm so. I'm Anurag and this is my pet Bantu. Putkar, just 2 weeks ago. Announced this law for pet show ಹುಟ್ಟಿದ್ದು ಸೊ ಹಂಗಾಗಿ ಇದನ್ನೇ ತರಬೇಕು ಅಂತ ತಂದಿದ್ದೀನಿ. So from past 2 years I had this I should bring calf ಅಂತ. Now it's becoming true. So Bantu is very dear for us. Like ಈ ವರ್ಷದ ಫಸ್ಟ್ ಬೇಬಿ ನಮ್ಮ ಮನೇಲಿದ್ದು. So it's very very dear for me. Thank you. ನೀನು ಸಾಕಿರೋದೇ ದೊಡ್ಡ ವಿಷಯ ಅಂತ ಅಂದ್ರೂ ಪರವಾಗಿಲ್ಲ, ಪೆಟ್ಟನ್ ತಗೊಂಬನ್ನಿ. ಫಸ್ಟ್ ಬೇಡ ಬೇಡ ಅಂತಾರೆ, ಆಮೇಲೆ ನಿಮ್ಗಿಂತ ಜಾಸ್ತಿ ಅದನ್ನೇ ಪ್ರೀತಿ ಮಾಡ್ತಾರೆ. She's like my little angel. She's just 13 months old. ಇಲ್ಲೆಲ್ಲ ಹೇಳ್ತಿದ್ರು ಪೆಟ್ಸ್ ಎಲ್ಲ ಬ್ರದರ್ ಸಿಸ್ಟರ್ ತರ, ಬಟ್ ಶೀಸ್ ಲೈಕ್ ಮೈ ಓನ್ ಡಾಟರ್. ಇಬ್ಬರಿಗೂ ರಾಯಲ್ಟಿ ಜಾಸ್ತಿ ಸ್ವಲ್ಪ ಜಾಸ್ತಿ ಓಕೆ ಥ್ಯಾಂಕ್ ಯು. ನಿಮಗೆ 4 years ಇವನೇನು ಮಗು ತರ ನಡ್ಕೊಂತಾರೆ ನಮ್ಮ ಮನೆಯಲ್ಲ. ಇವಳ ಹೆಸರು ಚಿಕ್ಕು. ಆ್ಯಕ್ಚುಲಿ ನಾನು ತಂದಿನ ಇಲ್ಲ, ನನಗೆ ಇದು ರೋಡಲ್ಲಿ ನಾವು ಇವೆಂಟ್ ಮುಗಿಸ್ಕೊಂಡಿದ್ವಿ ಎಲ್ಲ, ಅಲ್ಲಿ ಓಡ್ ಬಂದಿದ್ದು. ಸೊ ಅಲ್ಲಿ ಫಿಲಮ್ ರೀಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ನಾನು ಸಾಕಿದ್ದೀನಿ ಅಷ್ಟೇ. ಸೊ ಯಾವತ್ತೇ ಬಂದಾಗಲಿಂದ ಅಲೋನ್ ಅಂತ ಅನಿಸಿಲ್ಲ. ಶೀಸ್ ಇಷ್ಟ. ಥ್ಯಾಂಕ್ ಯು. Cheers to Gudu, please. 5 years ಇವ್ನಿಗೆ. ನಮ್ಮ ಮನೇಲಿ ನನ್ಕಿಂತ ಜಾಸ್ತಿ ಇವನ್ನೇ ಪ್ರೀತಿ ಮಾಡ್ತಾರೆ. ಅದಕ್ಕೆ ನನ್ಕಿಂತ ಇವನೇ ದಪ್ಪ ಇದ್ದಾನೆ. ನೋಡಕ್ ಮಾತ್ರ ಶ್ರೇಷ ಕಾಣ್ತಾನೆ, ಬಟ್ ಸಖತ್ ಫ್ರೆಂಡ್ಲಿ ಡಾಗ್. ಅಟ್ಯಾಕ್ ಮಾಡಲ್ಲ. ಪೆಟ್ಸ್ನೆಲ್ಲ ಸಾಕಂಗಿಲ್ಲ ಅಂತ ನಮ್ಗೆ ಇಷ್ಟು ವರ್ಷ ಅಲೋ ಮಾಡಿರಲಿಲ್ಲ. ಸೊ ಇವಳು ಆಕ್ಚುಲಿ ನಾವು ತಗೊಂಡಿದ್ದಲ್ಲ, ಅವಳೇ ನಮ್ಮ ಮನೆಗೆ ಬಂದಿದ್ದು. ಚಾರ್ಲಿ ಮೂವಿಲಿ ಹೇಳೋ ಹಾಗೆ ನಮಗೂ ಇವಳು ಬಂದು ಸೊ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಹರ್. ಮತ್ತು ಇವಳ ಬಗ್ಗೆ ಹೇಳಬೇಕಂದ್ರೆ the first thing she loves doing is eating. Second most thing she loves doing is eating again. The third most thing she loves doing is sleeping. ಆಮೇಲೆ ನಮ್ಮ ಮನೆಯಲ್ಲಿ ನಾನೇ ಬಿಟ್ಟಿರ್ತೀನೇನೋ, ಬಟ್ ನಮ್ಮ ಪೇರೆಂಟ್ಸ್ ತುಂಬ ಹಚ್ಕೊಂಡಿದ್ದಾರೆ ಇವಳನ್ನ. ಸೊ ಸಿಕ್ಕಾಪಟ್ಟ ಪ್ರೀತಿ ಮಾಡ್ತಾರೆ. ಮತ್ತು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹೇಳಿದ್ರು ಅವಳು ನಿಮ್ಮ ಮನೆಗೆ ಬಂದಿರೋದಕ್ಕೆ ಲಕ್ಕಿ ಅಂತ. ಬಟ್ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ರ್ಯಾನ್ಸಿ ನಮ್ಮ ಮನೆಗೆ ಬಂದಿರೋದಕ್ಕಿಂತ ನಾವು ಲಕ್ಕಿ.
ಸೊ ಅಷ್ಟೇ. ಇಫ್ ಯು ಆರ್ ಲಕ್ಕಿ ಎನಫ್, a dog will come into your life, steal your heart and Every argument, every word we can't take back. 'Cause with all that has happened, I think that we both know the way that the story ends. ಇವಳ ಹೆಸರು ಗುಟ್ಟಿ ಅಂತ. ಸ್ಟಂಟ್ಸ್ ಎಲ್ಲ ಬರಲ್ಲ ಅವಳಿಗೆ, ಆದರೆ ತುಂಬ ಸ್ವೀಟು. ಇವಳನ್ನ ರೆಸ್ಕ್ಯೂ ಮಾಡಿದ ಡಾಗ್ ಆ್ಯಕ್ಚುಲಿ. ನಮ್ಮನೆ ಹಿಂಗಡೆ ರೋಡಲ್ಲಿ ಬಿಸ್ಕೆಟ್ ಹಾಕ್ತಾ ಇದ್ವಿ. ಒಂದಿನ ಕಾರ್ ಹೋಗಿ ಫುಲ್ಲು ಒಂದು ಕಾಲು ಜಜ್ಜಿ ಹೋಗ್ಬಿಟ್ಟಿತ್ತು. ಆಮೇಲೆ ಅದನ್ನು ಆಂಪ್ಯುಟೇಟ್ ಮಾಡಿಸಿ ನಾವೇ ಇಟ್ಕೊಂಡ್ವಿ, 3 ಕಾಲಲ್ಲಿ ಹೋಗಲ್ಲ ಅಂತ. ಅದೇ ಹೇಳ್ದಂಗೆ ಸ್ಟಂಟ್ಸ್ ಎಲ್ಲ ಬರಲ್ಲ, ಭಯ ಅವಳಿಗೆ. ಆದರೆ ಅಷ್ಟೇ ಸ್ವೀಟ್ ಅವಳು, ನನ್ನ ಜೊತೆ ಅಷ್ಟೇ ಚೆನ್ನಾಗಿರ್ತಾಳೆ. ಅದು ಕುಟ್ಟಿ. Guys, any guesses? ಬಂಟು. ಅಟೆಂಡೆನ್ಸಲ್ಲಿ ಶಾರ್ಟೇಜ್ ನಮಗೆ ಪ್ರಾಕ್ಸಿ ಇಲ್ಲದೆ ಎಕ್ಸಾಮ್ನಲ್ಲಿ ಸ್ಕೋರ್ ಮಾಡಿದಂತೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಕಾಣೆ. ರೀಕ್ಲಾಸ್ನಲ್ಲಿ 1-2 ಪೇಪರ್ ಕ್ಲಿಯರ್ ಆಗೋದು ಗ್ಯಾರಂಟಿ ನನ್ನಾಳೆ. ಮಾಡಿದಂತೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಕಾಣೆ. ರಿವಾಲ್ಸಲ್ಲಿ 1-2 ಪೇಪರ್ ಕ್ಲಿಯರ್ ಆಗೋ. ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡಾರ್ ಹೋದಲ್ಲಿ ಶಿಪ್ಪಲ್ಲಿ ಒಂದಿಷ್ಟು ಜಗಳ ಕಾಮನ್ ಅಲ್ಲವೇ. ಕಾಂಪ್ರೋ ಮಾಡಿ ಮತ್ತೆರಡುಗೋ ಒಗ್ಗಟ್ಟಲ್ಲಿ ಬರಲಿದೆ. ನನ್ನ ರೋಮಿಯೋ.
ಲಿಟ್ರಲಿ ತುಂಬ ಚೆನ್ನಾಗಿತ್ತು. ಸಖತ್ತಾಗಿ ಆರ್ಗನೈಸ್ ಮಾಡಿದ್ರು. ನನಗಂತೂ ನಕ್ಕಿ ಗಂಟ್ಲು ಕಿರ್ಚಿ ಗಂಟ್ಲು ಸತ್ತೋಗದಂಗೆ ಆಗಿದೆ. ಸೊ ಇವಾಗ ನಾನು ಬೇಗ ಊರಿಗೆ ಓಡಬೇಕು, ಚನ್ನರಾಯಪಟ್ಟಣಕ್ಕೆ ಬಸ್ ಹತ್ತಬೇಕು. ಇಟ್ಸ್ ಆಲ್ರೆಡಿ 8:30. ಸೊ ಏನಂದರೆ ತುಂಬ ಚೆನ್ನಾಗಿತ್ತಲ್ವೇನೋ, ಸಖತ್ತಾಗಿತ್ತು, ಕ್ರೇಜಿಯಾಗಿತ್ತು ಲಿಟ್ರಲಿ. ನನಗಂತೂ ಸಖತ್ ಇಷ್ಟ ಆಯಿತು. ಈ ಸಲ ಏಕೋ ಕ್ಲಬ್ ಆರ್ಗನೈಸ್ ಮಾಡಿದ್ದು. ಎಂಟರ್ಟೈನ್ಮೆಂಟ್ ಇತ್ತು, ತುಂಬ ಎಂಟರ್ಟೈನ್ಮೆಂಟ್ ಫನ್ ಇತ್ತು. ಸೊ ನಾನು ವೀಡಿಯೋದಲ್ಲಿ ಹಾಕ್ತೀನಿ, ಬಟ್ ಅದು ಹಾಕಿದ್ರೆ ಸಾಂಗ್ಸ್ ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ. ಆದರೂ ಹಾಕಿರ್ತೀನಿ. ಲೈಕ್ ನಾನು ಹಾಕಿದ ತಕ್ಷಣ ನೋಡಿ ಆಮೇಲೆ ಕಾಪಿ ರೈಟಿಂದ ತೆಗಿತೀನಿ. ಲೈಕ್ ಅಂದರೆ ಯೂಟ್ಯೂಬ್ ಮ್ಯೂಸಿಕ್ನ ಕೂಡಿಸ್ತೀನಿ, ಅಲ್ಲಿಗೆ ಎಡಿಟ್ ಮಾಡ್ಬೋದು ಅಂತ. ಸೊ ಪ್ಲೀಸ್ ವಾಚ್ ದಿಸ್ ವ್ಲಾಗ್, ಡೋಂಟ್ ಮಿಸ್ ಇಟ್. ಲೈಕ್ ಶಿಫ್ಟಿಂಗ್ ಎಲ್ಲ ಬ್ಯುಸಿ ಇದ್ದಾರೆ ಡ್ಯಾಡಿ ಮಗಳಿಬ್ರು. ಲೈಕ್ ಮತ್ತು ರಂಗ್ ಶೆಟ್ರು ಬಿರಿಯಾನಿ ಮತ್ತು ಬಿರಿಯಾನಿಗೆ ಬಂದಿದ್ದೀನಿ. ಸೊ ಇಲ್ಲಿ ರೊಟ್ಟಿ, ಚಿಕನ್ ಫ್ರೈ ಆ್ಯಂಡ್ ಚಿಕನ್ ಬಿರಿಯಾನಿ ಟ್ರೈ ಮಾಡ್ತೀನಿ. ಸೊ ಮುಂಚೆ ಅವರು ಪಿಳ್ಳೆ ಮೆಸ್, ಹಾಸನ್ ಫೇಮಸ್ ಹೋಟೆಲ್ ಪಿಳ್ಳೆ ಮೆಸ್ಸಲ್ಲಿ ವರ್ಕ್ ಮಾಡ್ತಾಯಿದ್ರು. ಇವಾಗ ಅವರೇ ಸಪ್ರೇಟಾಗಿ ಮಾಡಿದ್ದಾರೆ. ಸೊ ಇಲ್ಲೂ ಸೇಮ್ ಪಿಳ್ಳೆ ಮೆಸ್ಸಲ್ಲಿ ಲೈಕ್ ಫ್ರೀ ಪ್ಲಾಸ್ಟಿಕ್ ಅನ್ನ ಸಾಂಬಾರು ಫ್ರೀ, ಮಜ್ಜಿಗೆ ಫ್ರೀ, ಆ ಥರನೇ ಬಿರಿಯಾನಿ, ಅಕ್ಕಿ ರೊಟ್ಟಿನೂ ಸ್ಪೆಷಲ್. ಅಲ್ಲಿ ಪಿಳ್ಳೆ ಮೆಸ್ಸಲ್ಲಿ ಅಕ್ಕಿ ರೊಟ್ಟಿ ಮಾಡಲ್ಲ, ಇಲ್ಲಿ ಅಕ್ಕಿ ರೊಟ್ಟಿ, ಚಿಕನ್ ಫ್ರೈ, ಕಬಾಬ್ ಎಲ್ಲ ಮಾಡಿದ್ದಾರೆ. ಸೊ ಬನ್ನಿ ಟೇಸ್ಟ್ ಮಾಡೋಣ. ರೈಸ್ ಅಕ್ಕಿ ರೊಟ್ಟಿ. ಮನೆಗೆ ರೀಚ್ ಆದೆ. ಸೊ ಫ್ರೆಶ್ ಅಪ್ ಆಗಿ ಫೇಸ್ ವಾಶ್ ಮಾಡಿ ಮಾಯ್ಶ್ಚರೈಸರ್ ಹಚ್ಕೊಂಡು ಇದ್ದೀನಿ. ಸೊ ಲೈಕ್ ನಾನು ರಂಗ್ ಶೆಟ್ರು ಬಿರಿಯಾನಿ ಬಗ್ಗೆ ರಿವ್ಯೂ ಹೇಳಿ ಆ್ಯಂಡ್ ಬ್ಲಾಗ್ ಏನು ಮಾಡಬೇಕಂತ. ಸೊ ಏನಂದರೆ ರಂಗ್ ಶೆಟ್ರು ಬಿರಿಯಾನಿ ಟೇಸ್ಟ್ ವಾಸ್ ಗುಡ್, ಬಟ್ ತುಂಬ ಸೋಡಾನೇ. ನಾನು ಅವಾಗಲಿಂದ ನೀರು ಕುಡಿತಾನೇ ಇದ್ದೀನಿ. ಲಿಟ್ರಲಿ ಸಖತ್ ನೀರು ಕುಡಿಸುತ್ತೆ. ಹೊರಗಡೆ ಫುಡ್ಡೆಲ್ಲ ಅಷ್ಟೇ ಸೋಡಾ ಹಾಕಿರ್ತಾರೆ, ಟೇಸ್ಟಿಂಗ್ ಎಸೆನ್ಸ್ ಎಲ್ಲ ಹಾಕಿರ್ತಾರೆ, ಬಟ್ ತುಂಬ ನೀರು ಕುಡಿಸ್ತಾರೆ. ಟೇಸ್ಟ್ ವಾಸ್ ಗುಡ್, ಬಟ್ ಸೋಡಾ ಎಫೆಕ್ಟ್ ಜಾಸ್ತಿನೇ ಇದೆ. ಸೊ ಯಾವಾಗಲೂ ವೀಕ್ಲಿ ಒನ್ಸ್ ಹೋಗೋದ್ಕಿಂತ 15 days ಒಂದ್ಸಲಿ ಹೋಗಿ ತಿನ್ನೋದು ಬೆಟರು. ಸೊ ನನಗೆ ಪಿಳ್ಳೆ ಮೆಸ್ಸೇ ಇಷ್ಟ, ಬಿಕಾಸ್ ಫಸ್ಟ್ ಬಂದಿದ್ದು ಅವರು ಅಂತಲ್ಲ, ಅಲ್ಲಿ ಟೇಸ್ಟ್ ಚೆನ್ನಾಗಿದೆ, ಒಂಥರ ಅಲ್ಲಿಗೆ ಸೆಟ್ ಆಗಿದೆ ನನ್ನ ಮೈಂಡ್ ಸೆಟ್ಟು. ಇಲ್ಲೂ ಚೆನ್ನಾಗಿತ್ತು, ಬಟ್ ಲಿಟಲ್ ವೇರಿಯೇಷನ್ಸ್ ಇದೆ ಟೇಸ್ಟಲ್ಲಿ. ಸೊ ಐ ವಾಸ್ ವೆರಿ ಹ್ಯಾಪಿ ಟುಡೇ. ಆ್ಯಂಡ್ ಏನಕ್ಕೆ ಅಂದರೆ ನಾನು ತುಂಬ ನಗಾಡಿದ್ದೀನಿ, ತುಂಬ ಖುಷಿಪಟ್ಟೆ, ತುಂಬ ಎಂಟರ್ಟೈನಿಂಗ್ ಆಗಿತ್ತು ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದೆಲ್ಲ. ಸೊ ಇಟ್ ವಾಸ್ ಒನ್ ಗುಡ್ ಈವ್ನಿಂಗ್ ಆ್ಯಂಡ್ ಐ ಎಂಜಾಯ್ಡ್ ಎ ಲಾಟ್. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಎಲ್ಲ ನೋಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಇದು ನಾನು ಏನಕ್ಕೆ ಮೆನ್ಷನ್ ಮಾಡ್ತಾಯಿದ್ದೀನಿ ಅಂದರೆ ಲೈಕ್ ವ್ಯೂಸ್ ಆಗ್ತಾಯಿದೆ, ವಾಚ್ ಅವರ್ಸ್ ಆಗ್ತಾಯಿದೆ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಲ್ ಅಂತ ಕೊಡಿ. ಸೊ ನಿಮಗೆ ನೋಟಿಫಿಕೇಷನ್ಸ್ ನಾನು ಏನೇ ಹಾಕೋದು ನಿಮ್ಮ ನೋಟಿಫಿಕೇಷನ್ಸಲ್ಲಿ ಬರುತ್ತೆ. ಸೊ ಲೈಕ್ ನೆಕ್ಸ್ಟ್ ನಿಮಗೆ ಏನಾದ್ರು ಈ ಥರನೇ ವ್ಲಾಗ್ಸ್ ಮಾಡಿ ಹಾಕಿ ಚೆನ್ನಾಗಿರುತ್ತೆ. ಸೊ ನಿಮಗೂ ವ್ಯೂಸ್ ಆಗುತ್ತೆ. ಆ ಥರ ಏನೇ ಸಜೆಷನ್ಸ್ ಇದ್ದರೂ ನಾನು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿ. ಸೊ ನಾನು ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ನೈಟ್, ಟೇಕ್ ಕೇರ್, ಬಾಯ್.